ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಇಲ್ಲಿನ ರಸ್ತೆ ಗುಂಡಿಯ ಪರಿಸ್ಥಿತಿ, ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಯಾವ ಪ್ಲೇಸ್ ಅನ್ನುವಂಥದ್ದನ್ನ ಹೇಳ್ತೀನಿ. ಇದು ವರ್ತೂರು ವಾರ್ಡ್ಗೆ ಬರುವಂತಹ ಗುಂಜೂರು ಪಾಳ್ಯ ಮುಖ್ಯ ರಸ್ತೆ. ಇದು ವರ್ತೂರಿನಿಂದ ಕುಂದಲ್ ಗೇಟ್ ಕಡೆ ಹೋಗೋರು ಅಥವಾ ಸರ್ಜಾಪುರಕ್ಕೆ ಹೋಗೋರು ಈ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆ ಈಗ ಸದ್ಯ ಸಂಪೂರ್ಣವಾಗಿ ನಿನ್ನೆ ಸುರಿದಂತಹ ಮಳೆಯಿಂದ ಜಲಾವೃತ ಆಗಿದೆ. ಈಗ ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಂಗೆ ಬರಬೇಕು ಅಂತ ನಿತ್ಯ ಡೈಲಿ ಬರುವಂತಹ ವಾಹನ ಸವಾರರಿಗೆ ನೋಡಿ, ನೀವಲ್ಲಿ ನೋಡ್ತಾ ಇರ್ಬೋದು ಕಾರ್ನ ಚಕ್ರಗಳು ಎಷ್ಟು ನೀರಲ್ಲಿ ಹೋಗಿದಾವೆ ಅಂತ. ಅಂದ್ರೆ ಅಷ್ಟು ಆಳದ ಗುಂಡಿ ಇದೆ. ಬೈಕ್ ಸವಾರರು ಆ ಮೇಲ್ಗಡೆ ಇರುವಂತಹ ಜಾಗದಲ್ಲಷ್ಟೇ ಅವರಿಗೆ ಓಡಾಡ್ಲಿಕ್ಕೆ ಜಾಗ ಇರೋದು. ಒಂದ್ ವೇಳೆ ಯಾರಿಗೂ ಗೊತ್ತಿಲ್ಲದೆ ಈ ರಸ್ತೆಯಲ್ಲಿ ಬಂದ್ರು ಅಂತ ಹೇಳಿದ್ರೆ ಅವರು ಈ ಗುಂಡಿಗೆ ಬೀಳ್ಬೇಕು, ಬೈಕ್ಗಳು ಏನೋ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ನಾನು ಈ ರಸ್ತೆಗೆ ಈ ಗುಂಡಿಯಲ್ಲಿ ಇಳಿದು ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸ್ತೀನಿ. ಇಷ್ಟು ಆಳದಲ್ಲಿರುವಂತಹ ಗುಂಡಿ ನೋಡಿ. ಇದೊಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಯಾವ ರೀತಿ ಓಡಾಡ್ತಾರೆ ಅಂತ ನೀವು ಇಲ್ಲಿ ಹೋದಷ್ಟು ಆಳ ಇದೆ. ಇಷ್ಟು ಆಳ ಇರುವಂತಹ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿಲ್ಲ. ಈ ರಸ್ತೆಯನ್ನೇ ಸರಿ ಮಾಡಬೇಕು, ಗುಂಡಿ ಮುಚ್ತಾ ಇದೀವಿ ಅನ್ನುವಂತಹ ಲೆಕ್ಕವನ್ನ ಕೊಡ್ತಾರೆ. ಇಷ್ಟು 2-3 ಅಡಿ ಇರುವಂತಹ ಆಳ ಇರುವಂತದ್ದು ನೋಡಿ. ಇಲ್ಲಿ ಬೈಕ್ ಕಾರ್ನವರಿಗೂ ಕೂಡ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಜಾಮ್ ಆಗ್ತಾ ಇರುವಂತದ್ದು ನೋಡಿ. ಈ ರಸ್ತೆಯ ಸ್ಥಿತಿ ನೋಡಿ, ಬೈಕ್ ಸವಾರರು ಹೇಗೆ ಹೋಗ್ಬೇಕು ಈ ರಸ್ತೆಯಲ್ಲಿ. ನಿನ್ನೆ ಅಷ್ಟೇ ಈ ಗುಂಜೂರು ಡೀನ್ಸ್ ಅಕಾಡೆಮಿ ಬಳಿ ಒಂದು ಅಪಘಾತ ಆಗಿ ಯುವಕ ಸಾವನ್ನಪ್ತಾನೆ. ರಸ್ತೆ ಗುಂಡಿಗೆ ಇಲ್ಲಿ ಬಂದ್ರೆ ಯಾರಾದ್ರೂ ಬದುಕೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಈ ರಸ್ತೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದೆ ಏನಾದ್ರೂ ಈ ರೋಡಲ್ಲಿ ಹೇಗೋ ನೀರು ನಿಂತಿದೆ ಅಂತ ಯಾರಾದ್ರೂ ಬಂದ್ರು ಅಂತ ಹೇಳಿದ್ರೆ ಇಷ್ಟು ಆಳ ಇರುವಂತಹ ಗುಂಡಿಯಲ್ಲಿ ಬೈಕ್ ಹೇಗೆ ಹೋಗುತ್ತೆ ಅಂತ ನೋಡಿ. ನೀವು ಸುಮಾರು 2 ಅಡಿಕ್ಕಿಂತ ಮೇಲಿದೆ. ಇದರಲ್ಲಿ ಯಾವ ರೀತಿ ಬೈಕ್ನವರು ಬರಬೇಕು, ಕಾರ್ ಕೂಡ ಇಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ. ಈ ಮಾಮೂಲಿ ರಸ್ತೆಗೆ ನೀರು ಬಂದಿಲ್ಲ ಅಂತ, ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಸದ್ಯದ ಸ್ಥಿತಿ ಇದು. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸಿ ಹೇಳ್ತಾ ಇದ್ದೀನಿ. ಈ ತರಹದ ಪರಿಸ್ಥಿತಿ ಇದ್ರೆ ಜನ ನಿಜವಾಗ್ಲೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇನ್ನಾದ್ರೂ ಈ ನಿದ್ರೆಯಿಂದ ಎದ್ದು ಈ ರಸ್ತೆಯನ್ನ ಸರಿ ಮಾಡಬೇಕು. ಇದು ಮುಖ್ಯ ರಸ್ತೆ, ಇದು ಗುಂಜೂರು ಪಾಳ್ಯ, ವರ್ತೂರಿನಿಂದ ಗುಂಜೂರು ಪಾಳ್ಯ ಮುಖ್ಯ ರಸ್ತೆ. ಇದು ಈ ರಸ್ತೆಯ ಸ್ಥಿತಿ ಈ ರೀತಿ ಇದೆ. ಇನ್ನು ಒಳಗಡೆ ಇರುವಂತಹ ರಸ್ತೆಗಳು ಅದು ಯಾವ ರೀತಿ ಇದಾವೆ ಅನ್ನುವಂಥದ್ದು, ಆದಷ್ಟು ಬೇಗ ಇದನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಇಲ್ಲಿನ ರಸ್ತೆ ಗುಂಡಿಯ ಪರಿಸ್ಥಿತಿ, ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಯಾವ ಪ್ಲೇಸ್ ಅನ್ನುವಂಥದ್ದನ್ನ ಹೇಳ್ತೀನಿ. ಇದು ವರ್ತೂರು ವಾರ್ಡ್ಗೆ ಬರುವಂತಹ ಗುಂಜೂರು ಪಾಳ್ಯ ಮುಖ್ಯ ರಸ್ತೆ. ಇದು ವರ್ತೂರಿನಿಂದ ಕುಂದಲ್ ಗೇಟ್ ಕಡೆ ಹೋಗೋರು ಅಥವಾ ಸರ್ಜಾಪುರಕ್ಕೆ ಹೋಗೋರು ಈ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆ ಈಗ ಸದ್ಯ ಸಂಪೂರ್ಣವಾಗಿ ನಿನ್ನೆ ಸುರಿದಂತಹ ಮಳೆಯಿಂದ ಜಲಾವೃತ ಆಗಿದೆ. ಈಗ ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಂಗೆ ಬರಬೇಕು ಅಂತ ನಿತ್ಯ ಡೈಲಿ ಬರುವಂತಹ ವಾಹನ ಸವಾರರಿಗೆ ನೋಡಿ, ನೀವಲ್ಲಿ ನೋಡ್ತಾ ಇರ್ಬೋದು ಕಾರ್ನ ಚಕ್ರಗಳು ಎಷ್ಟು ನೀರಲ್ಲಿ ಹೋಗಿದಾವೆ ಅಂತ. ಅಂದ್ರೆ ಅಷ್ಟು ಆಳದ ಗುಂಡಿ ಇದೆ. ಬೈಕ್ ಸವಾರರು ಆ ಮೇಲ್ಗಡೆ ಇರುವಂತಹ ಜಾಗದಲ್ಲಷ್ಟೇ ಅವರಿಗೆ ಓಡಾಡ್ಲಿಕ್ಕೆ ಜಾಗ ಇರೋದು. ಒಂದ್ ವೇಳೆ ಯಾರಿಗೂ ಗೊತ್ತಿಲ್ಲದೆ ಈ ರಸ್ತೆಯಲ್ಲಿ ಬಂದ್ರು ಅಂತ ಹೇಳಿದ್ರೆ ಅವರು ಈ ಗುಂಡಿಗೆ ಬೀಳ್ಬೇಕು, ಬೈಕ್ಗಳು ಏನೋ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ನಾನು ಈ ರಸ್ತೆಗೆ ಈ ಗುಂಡಿಯಲ್ಲಿ ಇಳಿದು ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸ್ತೀನಿ. ಇಷ್ಟು ಆಳದಲ್ಲಿರುವಂತಹ ಗುಂಡಿ ನೋಡಿ. ಇದೊಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಯಾವ ರೀತಿ ಓಡಾಡ್ತಾರೆ ಅಂತ ನೀವು ಇಲ್ಲಿ ಹೋದಷ್ಟು ಆಳ ಇದೆ. ಇಷ್ಟು ಆಳ ಇರುವಂತಹ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿಲ್ಲ. ಈ ರಸ್ತೆಯನ್ನೇ ಸರಿ ಮಾಡಬೇಕು, ಗುಂಡಿ ಮುಚ್ತಾ ಇದೀವಿ ಅನ್ನುವಂತಹ ಲೆಕ್ಕವನ್ನ ಕೊಡ್ತಾರೆ. ಇಷ್ಟು 2-3 ಅಡಿ ಇರುವಂತಹ ಆಳ ಇರುವಂತದ್ದು ನೋಡಿ. ಇಲ್ಲಿ ಬೈಕ್ ಕಾರ್ನವರಿಗೂ ಕೂಡ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಜಾಮ್ ಆಗ್ತಾ ಇರುವಂತದ್ದು ನೋಡಿ. ಈ ರಸ್ತೆಯ ಸ್ಥಿತಿ ನೋಡಿ, ಬೈಕ್ ಸವಾರರು ಹೇಗೆ ಹೋಗ್ಬೇಕು ಈ ರಸ್ತೆಯಲ್ಲಿ. ನಿನ್ನೆ ಅಷ್ಟೇ ಈ ಗುಂಜೂರು ಡೀನ್ಸ್ ಅಕಾಡೆಮಿ ಬಳಿ ಒಂದು ಅಪಘಾತ ಆಗಿ ಯುವಕ ಸಾವನ್ನಪ್ತಾನೆ. ರಸ್ತೆ ಗುಂಡಿಗೆ ಇಲ್ಲಿ ಬಂದ್ರೆ ಯಾರಾದ್ರೂ ಬದುಕೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಈ ರಸ್ತೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದೆ ಏನಾದ್ರೂ ಈ ರೋಡಲ್ಲಿ ಹೇಗೋ ನೀರು ನಿಂತಿದೆ ಅಂತ ಯಾರಾದ್ರೂ ಬಂದ್ರು ಅಂತ ಹೇಳಿದ್ರೆ ಇಷ್ಟು ಆಳ ಇರುವಂತಹ ಗುಂಡಿಯಲ್ಲಿ ಬೈಕ್ ಹೇಗೆ ಹೋಗುತ್ತೆ ಅಂತ ನೋಡಿ. ನೀವು ಸುಮಾರು 2 ಅಡಿಕ್ಕಿಂತ ಮೇಲಿದೆ. ಇದರಲ್ಲಿ ಯಾವ ರೀತಿ ಬೈಕ್ನವರು ಬರಬೇಕು, ಕಾರ್ ಕೂಡ ಇಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ. ಈ ಮಾಮೂಲಿ ರಸ್ತೆಗೆ ನೀರು ಬಂದಿಲ್ಲ ಅಂತ, ಮಳೆ ಬಂದಿಲ್ಲ ಅಂತ ಹೇಳಿದ್ರೆ
ಸದ್ಯದ ಸ್ಥಿತಿ ಇದು. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸಿ ಹೇಳ್ತಾ ಇದ್ದೀನಿ. ಈ ತರಹದ ಪರಿಸ್ಥಿತಿ ಇದ್ರೆ ಜನ ನಿಜವಾಗ್ಲೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇನ್ನಾದ್ರೂ ಈ ನಿದ್ರೆಯಿಂದ ಎದ್ದು ಈ ರಸ್ತೆಯನ್ನ ಸರಿ ಮಾಡಬೇಕು. ಇದು ಮುಖ್ಯ ರಸ್ತೆ, ಇದು ಗುಂಜೂರು ಪಾಳ್ಯ, ವರ್ತೂರಿನಿಂದ ಗುಂಜೂರು ಪಾಳ್ಯ ಮುಖ್ಯ ರಸ್ತೆ ಇದು. ಈ ರಸ್ತೆಯ ಸ್ಥಿತಿ ಈ ರೀತಿ ಇದೆ. ಇನ್ನು ಒಳಗಡೆ ಇರುವಂತಹ ರಸ್ತೆಗಳು ಅದು ಯಾವ ರೀತಿ ಇದಾವೆ ಅನ್ನುವಂಥದ್ದು, ಆದಷ್ಟು ಬೇಗ ಇದನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ GBA ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಇಲ್ಲಿನ ರಸ್ತೆ ಗುಂಡಿಯ ಪರಿಸ್ಥಿತಿ, ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಯಾವ ಪ್ಲೇಸ್ ಅನ್ನುವಂಥದ್ದನ್ನ ಹೇಳ್ತೀನಿ. ಇದು ವರ್ತೂರು ವಾರ್ಡ್ಗೆ ಬರುವಂತಹ ಗುಂಜೂರು ಪಾಳ್ಯ ಮುಖ್ಯ ರಸ್ತೆ ಇದು. ವರ್ತೂರಿನಿಂದ ಕುಂದಲ್ ಗೇಟ್ ಕಡೆ ಹೋಗೋರು ಅಥವಾ ಸರ್ಜಾಪುರಕ್ಕೆ ಹೋಗೋರು ಈ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆ ಈಗ ಸದ್ಯ ಸಂಪೂರ್ಣವಾಗಿ ನಿನ್ನೆ ಸುರಿದಂತಹ ಮಳೆಯಿಂದ ಜಲಾವೃತ ಆಗಿದೆ. ಈಗ ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಂಗೆ ಬರಬೇಕು ಅಂತ ನಿತ್ಯ ಡೈಲಿ ಬರುವಂತಹ ವಾಹನ ಸವಾರರಿಗೆ ನೋಡಿ, ನೀವಲ್ಲಿ ನೋಡ್ತಾ ಇರ್ಬೋದು ಕಾರ್ನ ಚಕ್ರಗಳು ಎಷ್ಟು ನೀರಲ್ಲಿ ಹೋಗಿದಾವೆ ಅಂತ. ಅಂದ್ರೆ ಅಷ್ಟು ಆಳದ ಗುಂಡಿ ಇದೆ. ಬೈಕ್ ಸವಾರರು ಆ ಮೇಲ್ಗಡೆ ಇರುವಂತಹ ಜಾಗದಲ್ಲಿ ಅಷ್ಟೇ ಅವರಿಗೆ ಓಡಾಡ್ಲಿಕ್ಕೆ ಜಾಗ ಇರೋದು. ಒಂದ್ ವೇಳೆ ಯಾರಿಗೂ ಗೊತ್ತಿಲ್ಲದೆ ಈ ರಸ್ತೆಯಲ್ಲಿ ಬಂದ್ರು ಅಂತ ಹೇಳಿದ್ರೆ ಅವರು ಈ ಗುಂಡಿಗೆ ಬೀಳ್ಬೇಕು, ಬೈಕ್ಗಳು ಏನೋ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ನಾನು ಈ ರಸ್ತೆಗೆ ಈ ಗುಂಡಿಯಲ್ಲಿ ಇಳಿದು ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸ್ತೀನಿ. ಇಷ್ಟು ಆಳದಲ್ಲಿರುವಂತಹ ಗುಂಡಿ ನೋಡಿ. ಇದೊಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಯಾವ ರೀತಿ ಓಡಾಡ್ತಾರೆ ಅಂತ ನೀವು ಇಲ್ಲಿ ಹೋದಷ್ಟು ಆಳ ಇದೆ. ಇಷ್ಟು ಆಳ ಇರುವಂತಹ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿಲ್ಲ. ಈ ರಸ್ತೆಯನ್ನೇ ಸರಿ ಮಾಡಬೇಕು, ಗುಂಡಿ ಮುಚ್ತಾ ಇದೀವಿ ಅನ್ನುವಂತಹ ಲೆಕ್ಕವನ್ನ ಕೊಡ್ತಾರೆ. ಇಷ್ಟು 2-3 ಅಡಿ ಇರುವಂತಹ ಆಳ ಇರುವಂತದ್ದು ನೋಡಿ. ಇಲ್ಲಿ ಬೈಕ್ ಕಾರ್ನವರಿಗೂ ಕೂಡ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಜಾಮ್ ಆಗ್ತಾ ಇರುವಂತದ್ದು ನೋಡಿ. ಈ ರಸ್ತೆಯ ಸ್ಥಿತಿ ನೋಡಿ, ಬೈಕ್ ಸವಾರರು ಹೇಗೆ ಹೋಗ್ಬೇಕು ಈ ರಸ್ತೆಯಲ್ಲಿ. ನಿನ್ನೆ ಅಷ್ಟೇ ಈ ಗುಂಜೂರು ಡೀನ್ಸ್ ಅಕಾಡೆಮಿ ಬಳಿ ಒಂದು ಅಪಘಾತ ಆಗಿ ಯುವಕ ಸಾವನ್ನಪ್ತಾನೆ. ರಸ್ತೆ ಗುಂಡಿಗೆ ಇಲ್ಲಿ ಬಂದ್ರೆ ಯಾರಾದ್ರೂ ಬದುಕೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಈ ರಸ್ತೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದೆ ಏನಾದ್ರೂ ಈ ರೋಡಲ್ಲಿ ಹೇಗೋ ನೀರು ನಿಂತಿದೆ ಅಂತ ಯಾರಾದ್ರೂ ಬಂದ್ರು ಅಂತ ಹೇಳಿದ್ರೆ ಇಷ್ಟು ಆಳ ಇರುವಂತಹ ಗುಂಡಿಯಲ್ಲಿ ಬೈಕ್ ಹೇಗೆ ಹೋಗುತ್ತೆ ಅಂತ ನೋಡಿ ನೀವು. ಸುಮಾರು 2 ಅಡಿಕ್ಕಿಂತ ಮೇಲಿದೆ. ಇದರಲ್ಲಿ ಯಾವ ರೀತಿ ಬೈಕ್ನವರು ಬರಬೇಕು, ಕಾರ್ ಕೂಡ ಇಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ. ಈ ಮಾಮೂಲಿ ರಸ್ತೆಯ ನೀರು ಬಂದಿಲ್ಲ ಅಂತ, ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಸದ್ಯದ ಸ್ಥಿತಿ ಇದು. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸಿ ಹೇಳ್ತಾ ಇದ್ದೀನಿ. ಈ ತರಹದ ಪರಿಸ್ಥಿತಿ ಇದ್ರೆ ಜನ ನಿಜವಾಗ್ಲೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇನ್ನಾದ್ರೂ ಈ ನಿದ್ರೆಯಿಂದ ಎದ್ದು ಈ ರಸ್ತೆಯನ್ನ ಸರಿ ಮಾಡಬೇಕು. ಇದು ಮುಖ್ಯ ರಸ್ತೆ, ಇದು ಗುಂಜೂರು ಪಾಳ್ಯ, ವರ್ತೂರಿನಿಂದ ಗುಂಜೂರು ಪಾಳ್ಯ ಮುಖ್ಯ ರಸ್ತೆ ಇದು. ಈ ರಸ್ತೆಯ ಸ್ಥಿತಿ ಈ ರೀತಿ ಇದೆ. ಇನ್ನು ಒಳಗಡೆ ಇರುವಂತಹ ರಸ್ತೆಗಳು ಅದು ಯಾವ ರೀತಿ ಇದಾವೆ ಅನ್ನುವಂಥದ್ದು, ಆದಷ್ಟು ಬೇಗ ಇದನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.